ಏನ ಉಪ್ಪ ಇಲ್ಲಮ್ಮ. ಎಷ್ಟು ಸ್ವೀಟ್ ಆಗಿದೆ. ಏನಮ್ಮ ನೀನು? ಹ್ಞೂ ಅತ್ತೆ, ನಾನು ಈಗ ತಾನೇ ತಿಂದೆ. ತುಂಬಾ ಚೆನ್ನಾಗಿದೆ. ಶ್ರುತಿ ಅದಕ್ಕೆ ಸಖತ್ತಾಗಿ ಮಾಡಿದ್ದಾರೆ. ಹಾಗಾದ್ರೆ ನನಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾ ಇದ್ದೀರಾ? ಅತ್ತೆ ಅತ್ತೆ ಆಗಲ್ಲ. ನೀವು ಆಫೀಸ್ ಟೆನ್ಷನ್ ಇರ್ತೀರಾ. ಸೋ ವಾಟ್? ನನಗೆ ಹುಚ್ಚಿಡ್ತಿದೆ ಅಂತ ಹೇಳ್ತಿದ್ಯಾ ನೀನು? ಮನೋಹರಿ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನೋಡು, ನಿನಗೆ ಯಾರು ಏನು ಅಂತಿಲ್ಲ. ಓಹೋ, ಇತ್ತೀಚೆಗೆ ನೀನು ಹೊಸ ಪ್ರಾಜೆಕ್ಟ್ ಮೇಲೆ ಓಡಾಡ್ತಿದ್ಯಲ್ವಾ, ಅದ್ರ ಬಗ್ಗೆ ನೀನು ತುಂಬ ತಲೆ ಕೆಡಿಸ್ಕೊಂಡಿದ್ಯಾ ಅನ್ಸುತ್ತೆ. ಅದಕ್ಕೆ ನಿನಗೆ ಸಿಟ್ಟು ಬರ್ತಾ ಇದೆ. ನನ್ನ ಮಾತು ನೀವ್ಯಾರು ನಂಬಲ್ಲ ಅಲ್ಲ? ಇರಿ. ಐಶ್ವರ್ಯ, ಐಶ್ವರ್ಯ, ಕಮ್ ಹಿಯರ್. ತಗೋ, ಈ ಪಾಯಸನ ತಿನ್ನು. ಇದರಲ್ಲಿ ಉಪ್ಪಿದೆಯೋ ಸಕ್ಕರೆ ಇದೆಯೋ ಅಂತ ಇವ್ರಿಗೆಲ್ಲ ಹೇಳು. ಓ ಗಾಡ್. ಸಿ, ನಾನು ಹೇಳಿಲ್ವಾ ಈ ದರಿದ್ರ ಪಾಯಸ ಎಷ್ಟು ಕೆಟ್ಟಾಗಿದೆ ಅಂತ? ಹೇಳು, ಇವ್ರಿಗೆಲ್ಲ ಹೇಳೋದು ಎಷ್ಟು ಕೆಟ್ಟಾಗಿದೆ ಅಂತ. ಮ್ಯಾಮ್, ಈ ಪಾಯಸ ತುಂಬಾ ಸ್ವೀಟ್ ಆಗಿದೆ. ಶ್ರುತಿ ಮ್ಯಾಮ್ ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಐ ಓಕೆ? ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಾ? ವಾಟ್? ಹೇ, ನೀನು ಇವ್ರ ಜೊತೆ ಸೇರ್ಕೊಂಡು ನಾಟಕ ಮಾಡ್ತಿದ್ಯಾ? ಐ ಕಿಲ್ ಯು. ಅಯ್ಯೋ ಮನೋಹರಿ, ಯಾಕಮ್ಮ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ಒಂದು ಕೆಲಸ ಮಾಡು, ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ತಗೋ, ಎಲ್ಲ ಸರಿ ಹೋಗುತ್ತೆ. ಹೋಗು. ಆಯ್ತು, ಐ ಆಮ್ ಸಾರಿ, ನಂದೇ ತಪ್ಪಾಯ್ತು. ಏನಾಗಿದೆ ಇವಳಿಗೆ? ಛೇ, ಪಾಪ ಅತ್ತೆ ತುಂಬ ಡಿಸ್ಟರ್ಬ್ ಆಗಿದ್ದಾರೆ. ಮೇ ಬಿ ಅವ್ರಿಗೆ ನನ್ನ ಲೈಫ್ ಬಗ್ಗೆನೇ ಚಿಂತೆ ಜಾಸ್ತಿ ಆಗಿರಬೇಕು. ಛೇ, ಈ ರಾಕ್ಷಸಿ ಕೈಯಲ್ಲಿ ಸಿಗಾಕೊಂಡು ನನ್ನ ಲೈಫೇ ಹಾಳಾಗ್ತಿದೆಯಲ್ಲ ಅಂತ ಅವ್ರಿಗೆ ಯೋಚನೆ. ನಾನು ಅವ್ರ ಹತ್ರ ಒಂದ್ಸತಿ ಮಾತಾಡಿ ಸಮಾಧಾನ ಮಾಡಬೇಕು. ಪಾಪ ತುಂಬ ನೊಂದ್ಕೊಂಡಿದ್ದಾರೆ. ಅವ್ರ ಮನಸ್ಸು ಇಲ್ಲಿಲ್ಲ. ಮಾತಾಡಿದ್ರೆ ಅವರು ಸರಿ ಹೋಗ್ಬೋದೇನೋ.